ಚಿಕ್ಕಮಗಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೀನ್ಸ್ ದರ ಹೆಚ್ಚಳಕ್ಕೆ ಒತ್ತಾಯಿಸ್ತಾ ಇದ್ದು ಬೀನ್ಸ್ ದರಕ್ಕಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಚಿಕ್ಕಮಗಳೂರಿನ ಎಪಿಎಂಸಿ ಎದುರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಮಧ್ಯವರ್ತಿಗಳ ವಿರುದ್ಧ ಅನ್ನದಾತರ ಆಕ್ರೋಶ ಹೆಚ್ಚಾಗಿದೆ. ಮಧ್ಯವರ್ತಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಿದ್ದು ಮೈಸೂರು ಎಪಿಎಂಸಿಯಲ್ಲಿ ಕೆಜಿಗೆ 80 ರಿಂದ 90 ರೂಪಾಯಿ ದರ ಇದೆ. ಆದರೆ ಚಿಕ್ಕಮಗಳೂರಿನಲ್ಲಿ 30 ರಿಂದ 40 ರೂಪಾಯಿಯಷ್ಟೇ ದರ ಇದ್ದು ಒಂದು ಚೀಲ ಬೀನ್ಸ್ಗೆ 2 ಕೆಜಿ ಲೆಸ್ ಮಾಡ್ತಿದ್ದಾರೆ ಅಂತ ಅನ್ನದಾತರು ಕಿಡಿಕಾರ್ತಿದ್ದಾರೆ. ಬೀನ್ಸ್ ದರಕ್ಕಾಗಿ ರೈತರು ಒಟ್ಟಾರೆಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಚಿಕ್ಕಮಗಳೂರಿನ ಎಪಿಎಂಸಿ ಎದುರು ಮಧ್ಯವರ್ತಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನದಾತರು. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ 80 ರಿಂದ 90 ರೂಪಾಯಿ ದರ ಇದೆ. ಅದರಲ್ಲೂ ಕೂಡ ಮೈಸೂರು ಎಪಿಎಂಸಿಯಲ್ಲಿ ಬೀನ್ಸ್ಗೆ 80 ರಿಂದ 90 ರೂಪಾಯಿ ಇದ್ರೆ ಚಿಕ್ಕಮಗಳೂರಿನಲ್ಲಿ ಕೇವಲ 30 ರಿಂದ 40 ರೂಪಾಯಿ ಇದೆ. ಹೀಗಾಗಿ ಒಂದು ಚೀಲ ಬೀನ್ಸ್ಗೆ 2 ಕೆಜಿ ಲೆಸ್ ಮಾಡ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಬೀನ್ಸ್ ದರ ಹೆಚ್ಚಳಕ್ಕೆ ಚಿಕ್ಕಮಗಳೂರಿನ ಎಪಿಎಂಸಿಯಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಮಧ್ಯವರ್ತಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಎಪಿಎಂಸಿಯಲ್ಲಿ ಕೆಜಿಗೆ 80 ರಿಂದ 90 ರೂಪಾಯಿ ದರ ಇದ್ರೆ ಚಿಕ್ಕಮಗಳೂರಿನಲ್ಲಿ ಕೇವಲ 30 ರಿಂದ 40 ರೂಪಾಯಿ ಇದೆ. ಅಂದ್ರೆ ಮೈಸೂರಿನಲ್ಲಿ ಸಿಗ್ತಿರುವಂತಹ ಅರ್ಧಕ್ಕರ್ಧ ಬೆಲೆ ಚಿಕ್ಕಮಗಳೂರಿನಲ್ಲಿ ಇದ್ದು ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ರೈತರ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿದೆ ಅಂತ? ಕಾವ್ಯ ಅಂತಂದ್ರೆ ಏನು ರೈತರಿಗೆ ಅವರು ಈಗಾಗಲೇ ಹೇಳ್ತಿರುವಂತ ಪ್ರಕಾರ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ತುಟ್ಟನ್ನ ಬೆಳೆದಿರ್ತೀವಿ, ಅದಕ್ಕೆ ತಕ್ಕನಾದಂತ ಒಂದು ಬೆಲೆ ಸಿಗ್ತಲ್ಲ. ಯಾಕಂದ್ರೆ ಈಗಾಗಲೇ ಚಿಕ್ಕಮಗಳೂರು ಸುತ್ತಮುತ್ತ ಇರುವಂತ ಏನು ಯಾರು ತೊಟ್ಟು ಬೆಳೆದಿರ್ತಾರೆ ಅವರಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ಯಥೇಚ್ಛವಾಗಿರುವಂತದ್ದು. ಆದ್ರೆ ಅವರು ಪ್ರತಿನಿತ್ಯ 600 ರೂಪಾಯಿ 700 ರೂಪಾಯಿ ಕೂಲಿ ಕೊಟ್ಟು ಬೇರೆ ಊರಿಂದ ರೈತರನ್ನ ಕರ್ಕೊಂಡ್ ಬಂದು ಅಂದ್ರೆ ಅವರಿಂದ ಕೂಲಿಯನ್ನ ಮಾಡಿಸುವಂತದ್ದು ಮತ್ತೆ ತುಟ್ಟನ್ನ ಕೀಳ್ಸುವಂತದ್ದು. ಆದ್ರೆ ಯಾವಾಗ ಎಪಿಎಂಸಿ ಮಾರ್ಕೆಟ್ಗೆ ತರ್ತೀವಿ, ಎಪಿಎಂಸಿ ಮಾರ್ಕೆಟ್ಗೆ ತಂದಾಗ ಅಲ್ಲಿನ ಏನ್ ದಲ್ಲಾಳಿಗಳು ಮಧ್ಯವರ್ತಿಗಳು ಇರ್ತಾರೆ ಅವರು 30 ರೂಪಾಯಿ 40 ರೂಪಾಯಿ ಕೆಜಿ ಹಂಗೆ ಕೂಗುವಂತದ್ದು. ಆದ್ರೆ ಇವತ್ತು ಮೈಸೂರು ಮತ್ತೆ ಬೆಂಗಳೂರು ಮಾರ್ಕೆಟ್ ಅಲ್ಲಿ 80 ರೂಪಾಯಿ 90 ರೂಪಾಯಿ ತನಕನೂ ಕೂಡ ಒಂದು ಕೆಜಿಗೆ ಚೊಟ್ಟಿಗೆ ಬೆಲೆ ಇರುವಂತದ್ದು. ಆದ್ರೆ ಚಿಕ್ಕಮಗಳೂರಲ್ಲಿ ಮಾತ್ರ ಯಾಕೆ 30-40 ರೂಪಾಯಿ ಕೂಗ್ತಾರೆ ಅಂತಂದ್ರೆ ಈಗ ರೈತರು ಕಷ್ಟಪಟ್ಟು ಬೆಳೆದಂತ ಏನು ಬೆಳೆಗೆ ದಲ್ಲಾಳಿಗಳು ಬೆಲೆ ಕಟ್ಟೋದ್ರಿಂದ ನಮಗೆ ಸಂಪೂರ್ಣವಾಗಿ ನಷ್ಟ ಆಗ್ತಿದೆ ಅಂತ. ಯಾಕೆಂದ್ರೆ ಅದು ಅಲ್ಲದೆ ಈ ಮಧ್ಯೆ ರೈತರು ಏನ್ ಬೆಳೆದಂತ ಏನ್ 70 ಕೆಜಿ 80 ಕೆಜಿ ಚೀಲ ತಂದಿರ್ತಾರೆ. ಆ ಚೀಲದಲ್ಲಿ 2 ಕೆಜಿ ಚೀಲಕ್ಕೆ ಏನು ಆ ಚೀಲ ತೂಕ ಏನ್ ಬರುತ್ತೆ ಆ ತೂಕನ ತೆಗಿತಾರೆ. ಅದೇ ಒಂದು ಚೀಲ ಬೆಲೆ ಒಂದು ಚೀಲ ಕೇವಲ 100 ಗ್ರಾಮ್ ಮಾತ್ರ ತೂಕ ಬರುವಂತದ್ದು. ಆದ್ರೆ ಏನ್ ದಲ್ಲಾಳಿಗಳು ಇರ್ತಾರೆ ಅವರು 2 ರಿಂದ 3 ಕೆಜಿ ಅಷ್ಟು ಚೀಲದ ತೂಕ ತೆಗಿತಾರೆ. ಇದರಿಂದ ರೈತರಿಗೆ ನಷ್ಟ ಆಗ್ತಿದೆ. ಒಂದು ಕಡೆ ಬೆಲೆನೂ ಕೂಡ ಅವರು ಸಮರ್ಪಕವಾಗಿ ಕೊಡೋದಿಲ್ಲ, ಮತ್ತೊಂದು ಕಡೆ ತೊಟ್ಟನ್ನು ಕೂಡ ಅವರು ಚೀಲದ ತೂಕವಾಗಿ ತೊಟ್ಟನ್ನು ಕೂಡ ಕಮ್ಮಿ ಮಾಡ್ತಾರೆ. ಇದರಿಂದ ರೈತರಿಗೆ ತುಂಬಾ ನಷ್ಟ ಆಗ್ತಿದೆ. ಮೈಸೂರಲ್ಲಿ 80 ರೂಪಾಯಿ 90 ರೂಪಾಯಿ ಕೆಜಿ ಇರುವಂತದ್ದು. ಚಿಕ್ಕಮಗಳೂರಲ್ಲಿ ಯಾಕೆ 30 ರೂಪಾಯಿ 40 ರೂಪಾಯಿ ಮಾಡ್ತಾರೆ ಅಂತ ರೈತರು ಆಕ್ರೋಶ ಹೊರ ಹಾಕಿರುವಂತದ್ದು. ಸ್ಥಳಕ್ಕೆ ಪೊಲೀಸ್ನವರು ಬಂದಿರುವಂತದ್ದು ಮತ್ತೆ ತಹಶೀಲ್ದಾರ್ ಕೂಡ ಬಂದಿದ್ರು. ಆದ್ರೂ ಕೂಡ ರೈತರು ಒಂದ್ ರೀತಿ ಅವ್ರ ವಿರುದ್ಧ ತಹಶೀಲ್ದಾರ್ ಬಂದಾಗ್ಲೂ ಕೂಡ ಅಸಮಾಧಾನ ಹೊರ ಹಾಕಿರುವಂತದ್ದು. ಹಾಗಾಗಿ ನಮಗೆ ಸಮರ್ಪಕವಾದಂತ ಬೆಲೆ ಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಉಗ್ರವಾದ ಹೋರಾಟ ಮಾಡ್ತೀವಿ. ಬೇರೆ ಕಡೆ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತ ಬೆಂಗಳೂರು ಆಗ್ಬೋದು ಮೈಸೂರು ಆಗ್ಬೋದು ಬೇರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ತರ ನಮಗೂ ಬೇಕು ಅಂತ ರೈತರು ಆಗ್ರಹ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ನಾರಾಯಣಗೌಡ ಡೀಟೇಲ್ಸ್ಗಾಗಿ. ಸಮಸ್ಯೆ